ಜಾತಿ ಜನಗಣತಿ ವರದಿಯಲ್ಲಿನ ವರ್ಗೀಕರಣಕ್ಕೆ ಯಾದವ ಸಮುದಾಯ ಆಕ್ರೋಶ ವ್ಯಕ್ತಪಡಿಸಿದೆ. ಗೊಲ್ಲ ಮತ್ತು ಯಾದವ ಜಾತಿಗಳ ನಾಯಕರಿಂದ ಸಮೀಕ್ಷೆ ಬಗ್ಗೆ ತೀವ್ರ ಆಕ್ಷೇಪ ವ್ಯಕ್ತವಾಗಿದ್ದು, ಕಾಂಗ್ರೆಸ್ ಪರಿಷತ್ ಸದಸ್ಯ ನಾಗರಾಜ್ ಯಾದವ್ ಕಿಡಿಕಾರಿದ್ದಾರೆ. ರಾಜ್ಯದಲ್ಲಿ ಗೊಲ್ಲ ಸಮುದಾಯದ ಜನಸಂಖ್ಯೆ ಸುಮಾರು 30 ಲಕ್ಷಕ್ಕಿಂತ ಹೆಚ್ಚಾಗಿದೆ. ನಮ್ಮ ಸಮುದಾಯವನ್ನ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಬೇರೆ ಬೇರೆ ಹೆಸರಲ್ಲಿ ಕರೀತಾರೆ. ಒಟ್ಟಾರೆಯಾಗಿ ಗೊಲ್ಲರು ಅತಿ ಹಿಂದುಳಿದ ವರ್ಗಗಳಲ್ಲಿ ಇದೆ. ಗೊಲ್ಲ, ಯಾದವ್, ಹಣಬಾರ್ ಮತ್ತು ಕಾಡುಗೊಲ್ಲ ಸಮುದಾಯಗಳು ಪ್ರಸ್ತುತ ಪ್ರವರ್ಗ 1ರಲ್ಲಿ ಇರುತ್ತೆ. ಈಗ ಸರ್ಕಾರ ಸಲ್ಲಿಸಿರುವ ವರದಿಯಲ್ಲಿ ಗೊಲ್ಲ ಮತ್ತು ಕಾಡುಗೊಲ್ಲ ಸಮುದಾಯವನ್ನ ಪ್ರವರ್ಗ 1A ರಲ್ಲಿ ಸೇರಿಸಿದ್ದಾರೆ. ಆದರೆ ಯಾದವರನ್ನ ಪ್ರವರ್ಗ 1Bಗೆ ಸೇರಿಸಲಾಗಿದೆ. ಈ ಮೂಲಕ ಗೊಲ್ಲ ಯಾದವರನ್ನ ಬೇರ್ಪಡಿಸಿರೋದು ಖಂಡನೀಯ ಅಂತ ನಾಗರಾಜ್ ಯಾದವ್ ಕಿಡಿಕಾರಿದ್ರು. ಡೀಸೆಲ್ ಬೆಲೆ ಏರಿಕೆಗೆ ಖಂಡನೆ ಮತ್ತು ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಲಾರಿ ಮಾಲೀಕರು ಅನಿರ್ದಿಷ್ಟಾವಧಿ ಮುಷ್ಕರ ನಡೆಸಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಲಾರಿ ಮಾಲೀಕರ ಸಂಘದ ಅಧ್ಯಕ್ಷ ಷಣ್ಮುಗಪ್ಪ, 14 ರಾಜ್ಯಗಳಲ್ಲಿ ಆರ್ಟಿಒ ಚೆಕ್ ಪೋಸ್ಟ್ ತೆಗೆದಿದ್ದಾರೆ. ಆಂಧ್ರ ಬಾರ್ಡರ್ ಚೆಕ್ ಪೋಸ್ಟ್ ಸಹ ತೆರವು ಮಾಡಿದ್ದಾರೆ. ನಮ್ಮ ರಾಜ್ಯದಲ್ಲಿ ಮಾತ್ರ ಬಾರ್ಡರ್ ಚೆಕ್ ಪೋಸ್ಟ್ ತೆರವು ಆಗಬೇಕು ಅಂದ್ರು. ರಾಜ್ಯದ 18 ಭಾಗದಲ್ಲಿ ರಸ್ತೆಗೆ ಬಣ್ಣ ಬಳಿದು ಹಣ ಸಂಗ್ರಹ ಮಾಡ್ತಾ ಇದ್ದಾರೆ. ನಮಗೆ ಇರೋದು 2 ಬೇಡಿಕೆ. ಒಂದು, ಬಾರ್ಡರ್ ಚೆಕ್ ಪೋಸ್ಟ್ ತೆರವುಗೊಳಿಸಬೇಕು. ಮತ್ತೊಂದು, ಡೀಸೆಲ್ ಬೆಲೆ ಕಡಿಮೆ ಆಗುವವರೆಗೂ ನಾವು ಮುಷ್ಕರದಿಂದ ಹಿಂದೆ ಸರಿಯೋದಿಲ್ಲ. ಆರ್ಟಿಒ ಬಾರ್ಡರ್ ಚೆಕ್ ಪೋಸ್ಟ್ ತೆಗೆಯಲೇಬೇಕು ಅಂತ ಆಗ್ರಹಿಸಿದ್ರು. ಮೈಸೂರಿನಲ್ಲೂ ಲಾರಿ ಮಾಲೀಕರ ಮುಷ್ಕರ ಜೋರಾಗಿದ್ದು, ನಮ್ಮ ಬೇಡಿಕೆ ಈಡೇರೋವರೆಗೂ ಮುಷ್ಕರ ಕೈಬಿಡುವ ಮಾತೇ ಇಲ್ಲ ಅಂದಿದ್ದಾರೆ. ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ ಮೈಸೂರು ಜಿಲ್ಲಾ ಲಾರಿ ಮಾಲೀಕರ ಒಕ್ಕೂಟದ ಅಧ್ಯಕ್ಷ ಕೋದಂಡರಾಮ್ ಮತ್ತು ಕಾರ್ಯದರ್ಶಿ ಶಾಹಿದ್ ಪಾಷಾ, ಮುಷ್ಕರದ ಪರಿಣಾಮಗಳಿಗೆ ಸರ್ಕಾರಗಳೇ ಹೊಣೆ ಅಂದಿದ್ದಾರೆ. ಲಾರಿ ಮುಷ್ಕರದಿಂದ ಡೀಸೆಲ್ ವ್ಯಾಪಾರದಲ್ಲಿ 80% ವ್ಯತ್ಯಾಸ ಆಗಿದೆ. ಇದರಿಂದ ಸರ್ಕಾರಕ್ಕೆ ನಷ್ಟ ಆಗಿದೆ. ಹಿಂದೆ ಹಲವು ಬಾರಿ ರೈತರಿಗೆ ಅನುಕೂಲ ಮಾಡಲು ಲಾರಿಗಳನ್ನ ಕಡಿಮೆ ದರದಲ್ಲಿ ಓಡಿಸಿದ್ದೇವೆ. ಈಗ ನಮಗೆ ಸಾಕಷ್ಟು ನಷ್ಟ ಆಗ್ತಿದೆ. ಅದನ್ನ ಸರಿಪಡಿಸುವಂತೆ ಒತ್ತಾಯಿಸಿ ಈ ಮುಷ್ಕರ ಮಾಡ್ತಿದ್ದೇವೆ. ಗೊಬ್ಬರ, ಸಿಮೆಂಟ್, ತರಕಾರಿ ಹೀಗೆ ಹಲವು ವ್ಯಾಪಾರಗಳಿಗೆ ತೊಂದರೆ ಎದುರಾಗ್ತಿದೆ. ಮುಂದಿನ ದಿನಗಳಲ್ಲಿ ಅವೆಲ್ಲರೂ ನಮಗೆ ಬೆಂಬಲ ನೀಡಲಿದ್ದಾರೆ ಅಂದ್ರು. ಆನೇಕಲ್ ಚೆಕ್ ಪೋಸ್ಟ್ ಮುಂಭಾಗವೂ ಲಾರಿ ಮಾಲೀಕರ ಪ್ರತಿಭಟನೆ ತೀವ್ರಗೊಂಡಿತ್ತು. 5 ಪ್ರಮುಖ ಬೇಡಿಕೆಗಳನ್ನು ಈಡೇರಿಸುವಂತೆ ಲಾರಿ ಮಾಲೀಕರು ಆಗ್ರಹಿಸಿದ್ದು, ಮುಖ್ಯವಾಗಿ ಆರ್ಟಿಒ ಚೆಕ್ ಪೋಸ್ಟ್ಗಳನ್ನು ತೆಗೆಯುವಂತೆ ಪ್ರತಿಭಟನೆಯಲ್ಲಿ ಒತ್ತಾಯಿಸಿದ್ದಾರೆ. ಜೊತೆಗೆ ಟೋಲ್ಗಳನ್ನು ತೆರವು ಮಾಡುವಂತೆ ಪ್ರತಿಭಟನಾಕಾರರು ಆಗ್ರಹಿಸಿದ್ರು. ಜಂಟಿ ಆಯುಕ್ತರಿಗೆ ಮನವಿ ಸಲ್ಲಿಸಿದ್ರು. ರಾಜ್ಯಾದ್ಯಂತ ಲಾರಿ ಮುಷ್ಕರ ನಡೀತಿದೆ. ಯಾವುದೇ ಸರಕು ಸಾಗಣೆಗಳು ನಡೀತಿಲ್ಲ. ಲಾರಿ ಮುಷ್ಕರದಿಂದ ಹಾಲು, ತರಕಾರಿ, ತೈಲ, ಅಗತ್ಯ ವಸ್ತುಗಳ ಸರಬರಾಜಿಗೆ ಅಡ್ಡಿಯಾಗುವ ಸಾಧ್ಯತೆ ಇದೆ. ಆದರೆ ವಾಹನ ಸವಾರರಿಗೆ ಗುಡ್ ನ್ಯೂಸ್ ಸಿಕ್ಕಿದ್ದು, ಪೆಟ್ರೋಲ್ ಬಂಕ್ಗಳಿಗೆ ಎಂದಿನಂತೆ ತೈಲ ಪೂರೈಕೆಯಾಗಿದೆ. ಪೆಟ್ರೋಲ್ ಡೀಲರ್ಸ್ ಅಸೋಸಿಯೇಷನ್ ಲಾರಿ ಮುಷ್ಕರಕ್ಕೆ ಯಾವುದೇ ರೀತಿಯ ಬೆಂಬಲ ನೀಡಿಲ್ಲ. ಮುಷ್ಕರ ಇದ್ರೂ ಲಾರಿಗಳಿಂದ ಬೆಂಗಳೂರಿಗೆ ತೈಲ ಸರಬರಾಜಾಗಿದೆ. ಲಾರಿ ಮುಷ್ಕರದಿಂದ ಪೆಟ್ರೋಲ್ ಡೀಸೆಲ್ ವ್ಯತ್ಯಯ ಆಗಲ್ಲ. ಎಂದಿನಂತೆ ವಾಹನ ಸವಾರರಿಗೆ ಪೆಟ್ರೋಲ್ ಡೀಸೆಲ್ ಸಿಗುತ್ತೆ ಅಂತ ಪೆಟ್ರೋಲಿಯಂ ಡೀಲರ್ಸ್ ಅಸೋಸಿಯೇಷನ್ ಅಧ್ಯಕ್ಷ ಬಾಲಾಜಿ ಮಾಹಿತಿ ನೀಡಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.